ತುಂಬಾ ಬೇಜಾರಾಗ್ತಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಹುಬ್ಬಳ್ಳಿ ಒಳಗೆ ಸಿನಿಮಾ ಎಲ್ಲ ಕಡೆ ಗೆಲ್ತದೆ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಇದೇ ಲಾಸ್ಟ್ ಮಂತು ಫೆಬ್ರವರಿ 21ಕ್ಕೆ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು. ಯಾವುದಪ್ಪ ಅಂತಂದರೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ. ಹೀರೋ ಬಂದುಬಿಟ್ಟು ರಂಜನ್ ನಾಗೇಂದ್ರ ಅವರು ಅಂತ. ಆಮೇಲೆ ಡೈರೆಕ್ಟರ್ ಬಂದುಬಿಟ್ಟು ಹಯವದನ ಅಂತ ಅವರು. ಐ ಥಿಂಕ್ ಅವ್ರದ್ದು ಇದು ಫಸ್ಟ್ ಫಿಲ್ಮ್ ಅನಿಸುತ್ತೆ. ಎಲ್ಲರೂ ಕಂಟೆಂಟ್ ಚೆನ್ನಾಗಿದೆ ನೋಡ್ಕೊಂಬ ಅಂತ ಕೂಡ ಹೇಳಿದರು. ಸೊ ಹೋಗೋಕ್ಕಾಗಿರಲಿಲ್ಲ. ಆದರೆ ಅದೇ ಫಿಲ್ಮ್ನ ಹೀರೋ ಮತ್ತು ಹೀರೋಯಿನಿ ಮತ್ತು ಡೈರೆಕ್ಟರ್ ಅವರು ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಳಿಗೆ ಬರ್ತಿದ್ದಾರೆ, ಲಕ್ಷ್ಮೀ ಪ್ರೈಡ್ ಥಿಯೇಟ್ರಿಗೆ. ಹೋಗೋಣ ಅವ್ರ ಜೊತೆ ಇವತ್ತು ಮೂವಿ ನೋಡೋಣ. ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು, ಮೂವಿ ಹೇಗಿತ್ತು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗಿ ಬರೋಣ. ಆಮೇಲೆ ಹೀರೋ ಹೀರೋಯಿನಿ ಬರ್ತಿದ್ದಾರೆ. ಸೊ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಜಾಯ್ನ್ ಆಗೋಣ. ಟೈಮ್ ಆಯಿತು ಅಂತ ಬಂದಿದ್ದು ಆಯಿತು. ನಮ್ಮ ಹೀರೋಗಳು ವೇಟ್ ಮಾಡ್ತಿದ್ದಾರೆ ಅಂದ್ಕೊಂಡು ಬೇಗ ಬಂದೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನಾವು ಇಲ್ಲಿಲ್ಲ, ಯು ಮಾಲ್ ಹತ್ರ ಇದ್ದೀವಿ ಅಂತ. ನಾವು ಹೋಗ್ಬೇಕಾಗಿರೋದು ಇಲ್ಲೆಲ್ಲ, ಅಲ್ಲಿ ಮುಂದೆ ಇದೆ ಲಕ್ಷ್ಮೀ ಥಿಯೇಟ್ರು ಅಂತ ಮಲ್ಟಿಪ್ಲೆಕ್ಸು. ಅಲ್ಲಿ ಹೋಗೋಣ ಬನ್ನಿ. ಏನಿಲ್ಲ ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಆದಷ್ಟು ಬೇಗನೆ ಬರ್ತಿದ್ವಿ, ಆದರೆ ನನ್ನ ಫ್ರೆಂಡ್ ಒಬ್ಬ ಸರಿಯಾಗಿ ಕೈಕೊಟ್ಟ. ಯು ಮಾಲ್ ಹತ್ರ ಹೋಗಿದ್ದೆ. ಇವಾಗ ಜಸ್ಟು ಲಕ್ಷ್ಮೀ ಸಿಟಿ ಪ್ರೈಡ್ ಮಲ್ಟಿಪ್ಲೆಕ್ಸ್ ಇಲ್ಲಿದೆ ನೋಡಿ. ಇವಾಗ ಒಳಗಡೆ ಬಂದವು. ಅಲ್ಲಿ ವಿಚಾರಿಸಿದೆ, ಇನ್ನೂ ಫಿಲ್ಮ್ ಟೀಮ್ ಬಂದಿಲ್ವಂತೆ. 3rd ಫ್ಲೋರ್ಗೆ ಹೋಗಬೇಕು. 3rd ಬೆಸ್ಟ್ ಮಿಸ್ಸು, ಹೋಗ್ತಿದ್ವಿ. 3rd ಫ್ಲೋರ್ ಚೆನ್ನಾಗಿದೆ ರೀ. ಬಂದು ಥಿಯೇಟ್ರಿಗೆ. ಓ ಶೇಟ್ ಗಾಯ್ಸ್, ಹೀರೋಯಿನ್ ಬಂದುಬಿಟ್ಟಿದ್ದಾರೆ. ನಾನು ನೋಡಿದ್ರೆ ಇಷ್ಟೊಂದು ಲೇಟ್ ಆಗಿದೆ. ಬಂದಿದ್ದಾರೆ ಅನ್ಸುತ್ತೆ. ಒಳಗಡೆ ಬಿಡ್ತಾರ ಇಲ್ವೋ? ಆ್ಯಕ್ಚುಲಿ ಅವರು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಥಿಯೇಟ್ರ್ ಒಳಗಡೆ. ಏನು ಮಾಡೋಕ್ಕಾಗಲ್ಲ. ತುಂಬ ಬೇಜಾರಾಗ್ತಿದೆ ಗುರು. ಅವ್ರ ಜೊತೆ ಫಿಲ್ಮ್ ನೋಡೋದು ಮಿಸ್ ಆಯಿತು. ನನ್ನ ಮಗ ನನ್ನ ಫ್ರೆಂಡಿಂದನೇ ಆಗಿದ್ದು. ಅವ್ನು ಬಂದಿದ್ರೆ ಏನೋ ಕರೆಕ್ಟ್ ಟೈಮಿಗೆ ಬರ್ಬೋದಿತ್ತಪ್ಪ. ಕೇಳಬೇಕಾ? ಹುಬ್ಳಿ ಬೇರೆ, ಛೋಟಾ ಬಾಂಬೆ ಅಂತ ಹೆಸರು. 1 ಗಂಟೆ ಆಯಿತು ಗುರು ನಂಗೆ ಇಲ್ಲಿ ಬರೋಕ್ಕೆ. ಅದೇ ಸ್ವಲ್ಪ ಬೇಜಾರು. ಆರಾಮಾಗಿ ನೋಡ್ಬೋದಿತ್ತು ಫಿಲ್ಮ್ನ ಅವ್ರ ಜೊತೆ. ನೋಡೋಣ ಇರಿ, ಬರ್ತಾರೆ ಹೊರಗೆ, ಮಾತಾಡ್ಸೋಣ. ಕಾಯೋದ್ರಲ್ಲಿ ಒಂದು ಖುಷಿ ಗುರು, ಕಾಯೋಣ. ಹಾಗೆ ಬಾಯ್ಸ್, ನಮ್ಮ ಹೀರೋ ಹೀರೋಯಿನಿ ಬಂದೇ ಬಿಟ್ಟರು. ನೋಡೋಣ ಎಲ್ಲಿದ್ದಾರೆ ಅಂದರೆ ಇಲ್ಲಿದ್ದಾರೆ. ಬನ್ನಿ, ನಮ್ಮ ಹೀರೋ ಹೀರೋಯಿನಿ ಎಲ್ಲೋ ಜೋಗಕ್ಕೆ. ಆ್ಯಕ್ಚುಲಿ ಸಪ್ರೇಟಾಗಿ ಮಾತಾಡ್ಸೋಣ ಅಂದರೆ ಅವರು ತುಂಬ ಬ್ಯುಸಿ ಇದ್ದಾರೆ. ಮಂಜನನ ನಮಗೆ ಬ್ಯುಸಿ ಇದ್ದಾರೆ. ಸೊ ಅವ್ರನ್ನ ಸಪ್ರೇಟಾಗಿ ಮಾತಾಡ್ಸೋಕ್ಕಾಗಿಲ್ಲ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ನಮ್ಮ ಹೀರೋ ಆಯಿತು, ನಮ್ಮ ಹೀರೋನೇ ಆಯ್ತು, ಇಲ್ಲಿದ್ದಾರೆ. ಬನ್ನಿ. ಹಾಯ್ ಮ್ಯಾಮ್, ನನ್ನ ಹೆಸರು ರಾಕಿ ಅಂತ. ನಮ್ಮ ಸಂಜನಾ ಅವರು ಬಂದಿದ್ದಾರೆ. ಹೀರೋನಿ ಆದಂತ ಧನ್ಯ ಮೇಡಮ್ ಅವರು ಬಂದಿದ್ದಾರೆ. ಕೇಳೋಣ ನಮ್ಮ ಊರಿಗೆ ಬಂದಿದ್ದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ. ನಮ್ಮ ಜನದ ಬಗ್ಗೆ ಆಗಿರ್ಬೋದು, ನಮ್ಮ ಹುಬ್ಳಿ ಬಗ್ಗೆ ಆಗಿರ್ಬೋದು. 1 ಮಾತು 2 ಮಾತು ಮ್ಯಾಮ್, ಏನಾದ್ರು ಹೇಳಿ. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಇಲ್ಲಿ ಮೋಸ್ಟ್ಲಿ ಥಿಯೇಟರ್ ಇದ್ದು ಆಂಬಿಯನ್ಸ್, ಆಮೇಲೆ ಹಾಸ್ಪಿಟಾಲಿಟಿ, ಇವರು ಟ್ರೀಟ್ ಮಾಡಿರೋ ರೀತಿ ತುಂಬಾ ಖುಷಿ ಆಗುತ್ತೆ. ಹೀಗೆ ಪ್ರೀತಿ ಬರ್ಲಿ, ಹೀಗೆ ಸಪೋರ್ಟ್ ಬರ್ಬೇಕು, ಆಗ ನಾವು ಬೆಳೆಯಕ್ಕೆ ಹೆಲ್ಪ್ ಆಗುತ್ತೆ. ಹೊಸ ಪ್ರತಿಭೆಗಳಿಗೆ ನಮ್ಮ ಉತ್ತರ ಕರ್ನಾಟಕದಿಂದ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ ಫಿಲ್ಮ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಏನಾದ್ರು ಅಂತ ಸಂದೇಶ ಹೇಳೋದಾದ್ರೆ ಯಾವ ತರ? ಈ ಫಿಲ್ಮ್ ಬಂದು ಒಂದು ಫ್ರೆಂಡ್ಶಿಪ್ ನ ವ್ಯಾಲ್ಯೂ ತಿಳಿಸುತ್ತೆ, ಅಪ್ಪ ಅಮ್ಮನ ಪ್ರೀತಿ ತಿಳಿಸುತ್ತೆ, ಆಮೇಲೆ
ರಿಲೇಶನ್ಶಿಪ್ ಹೇಗ್ ಮೇಂಟೈನ್ ಮಾಡ್ಬೇಕು, ಏನಕ್ಕೆ ಮೇಂಟೈನ್ ಮಾಡ್ಬೇಕು ಅಂತ ಮೇನ್ ಆಗಿರೋ ಸಬ್ಜೆಕ್ಟ್ ಇದು. ಸೊ ಎಲ್ರು ಬಂದು ನೋಡಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ತೀರಿ, ನಮ್ಮ ಹೊಸ ಪ್ರತಿಭೆಗಳು ಇನ್ನೂ ಬೆಳೀಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ, ಇನ್ನೂ ಸಕ್ಸಸ್ ಕಾಣಲಿ ಅಂತ ಶುಭ ಹಾರೈಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಅದೇ ರೀತಿ ನಮ್ಮ ಎಲ್ಲ ಜೋಗಪ್ಪ ಅರಮನೆಯ ನಮ್ಮ ಹೀರೋ ಆದಂತ ಅಂಜನ್ ಅವರು ಬಂದಿದ್ದಾರೆ. ಹಾಯ್ ಸರ್. ಚೆನ್ನಾಗಿದ್ದಾರೆ ಸರ್. ನಮ್ಮ ಹುಬ್ಳಿಗೆ ಬಂದಂತ ನಿಮ್ ಟೀಮ್ ಆಗಿರ್ಬೋದು, ಯಾವ ತರ ಖುಷಿ ಆಗ್ತಿದೆ, ಈ ನಮ್ಮ ಊರ್ ಬಗ್ಗೆ ಏನ್ ಅನ್ಸುತ್ತೆ, ಒಂದೆರಡು ಮಾತು. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ, ಇಲ್ಲಿಗೆ ಬರೋದೇ ಖುಷಿ. ನಾವು ಅಣ್ಣಾರು ಸಿನಿಮಾದಲ್ಲಿ ಆಕಸ್ಮಿಕ ಅದೊಂದು ಸಾಂಗ್ ಅಲ್ಲಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಅಂತ, ಚೆನ್ನಮ್ಮನ್ ಸರ್ಕಲ್ ಆಗಿರ್ಬೋದು, ಆ ಏರಿಯಾ ಆಗಿರ್ಬೋದು, ಹುಬ್ಳಿನ ತುಂಬಾ ಚೆನ್ನಾಗಿ ಅದ್ರಲ್ಲಿ ನೋಡಿದ್ವಿ. ಅದನ್ನ ನೋಡ್ತಾ ನಾವು ಯಾವಾಗ ಟಿವಿಲಿ ಬಂದ್ರು ಅದು ಹುಬ್ಳಿ ಅಂದ್ರೆ ನಮ್ಗೆ ಅದೊಂದು ನೆನಪಾಗುತ್ತೆ. ಸಿದ್ಧರೂಢ ಮಠದಲ್ಲಿ ಶೂಟ್ ಮಾಡಿವಿ. ಅಜ್ಜರ ಆಶೀರ್ವಾದ ನಮ್ ಜೋಡಿ ಬಹಳ ಐತಿ ಅನ್ನೋದಕ್ಕೆ ಇವತ್ತಿನ ಹೌಸ್ಫುಲ್ ಶೋನೇ ಕಾರಣ. ಇಡೀ ತಂಡ ಪರವಾಗಿ ಶರಣಾರ್ಥಿ. ಹೀಗೆ ಅಂತ ಹೊಸ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ. ಪ್ರೀತಿಯಿಂದ ನಾವು ಸಿನಿಮಾ ಮಾಡಿದಾಗ ನೀವು ಅಷ್ಟೇ ಪ್ರೀತಿಯಿಂದ ನಮ್ಮನ್ನ ಸ್ವೀಕರಿಸಿ ನಮ್ಮನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇಡೀ ಹುಬ್ಬಳ್ಳಿ ಜನಕ್ಕೆ ಕೇಳ್ಕೊಂತೀನಿ. ನಮ್ಮ ಹೊಸ ಪ್ರತಿಭೆಗಳಿಗೆ ನಮ್ಮ ಉತ್ತರ ಕರ್ನಾಟಕದಿಂದ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರೂ ಒಂದು ನಿಮ್ ಫಿಲ್ಮ್ ಯಾಕೆ ನೋಡ್ಬೇಕು, ಯಾವ ರೀಸನ್ಗೆ ನೋಡ್ಬೇಕು ಅಂತ ಒಂದೆರಡು ಮಾತು ತಿಳಿಸ್ಕೊಟ್ಬಿಡ್ತೀರಾ ಸರ್? ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಈ ಒಂದು ಬೆಂಗಳೂರಿನ ನೆಲಮಂಗಲ ಟೋಲಿಂದ ಶುರುವಾಗಿ ಹಿಮಾಲಯ ತನಕ ಟ್ರಾವೆಲ್ ಆಗುವಂತ ಸಿನಿಮಾ. ಅಪ್ಪ ಅಮ್ಮ, ಒಂದು ತಾಯಿ ಮಹತ್ವ, ತಂದೆ ಮಹತ್ವ, ಅಕ್ಕ ತಂಗಿ, ಎಲ್ಲವ ಒಂದಷ್ಟು ರಿಲೇಶನ್ಶಿಪ್ನ ಒಂದಷ್ಟು ಇಂಪಾರ್ಟೆಂಟ್ ಫೀಲಿಂಗ್ಸ್ ಗಳನ್ನ ಇಡೀ ಸಿನಿಮಾದ ಮೂಲಕ ನಾವ್ ಹೇಳ್ತೀವಿ. ಅದ್ರಲ್ಲೂ ಹುಬ್ಬಳ್ಳಿ ಮಂದಿ ಯಾಕೆ ನೋಡ್ಬೇಕಂದ್ರೆ ಹುಬ್ಬಳ್ಳಿಯಾಗ ಶೂಟ್ ಆಗೈತೆ, ಮತ್ತೆ ಇದು ಉತ್ತರ ಕರ್ನಾಟಕ ಮಂದಿ ಎಲ್ಲ ಸೇರಿ ಮಾಡಿರುವಂತ ಸಿನಿಮಾ. ಹಂಗಾಗಿ ನೀವು ಬಂದು ನೋಡ್ಬೇಕು. ಇನ್ನು ಇಲ್ಲಿ ಜಾಸ್ತಿ ದಿನ ಹುಬ್ಳಿಲಿ ಓಡ್ಲಿ ಅಂತ ನಾನು ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಪೋರ್ಟ್ ಹೆಂಗೆ ಇರುತ್ತೆ. ನಮ್ಮ ಎಲ್ಲ ಜೋಗಪ್ಪ ನಿಮ್ಮ ಅರಮನೆಯ ಡೈರೆಕ್ಟರ್ ಆದಂತ. ಹಾಯ್ ಸರ್. ಹೇಗೆ ಅನಿಸ್ತಿದೆ ಸರ್ ನಮ್ಮ ಹುಬ್ಳಿ? ನಮ್ಮ ಹುಬ್ಬಳ್ಳಿ ಬಹಳ ಖುಷಿ ಕೊಡ್ತಾ ಇದೆ. ಡೇ ಫಸ್ಟ್ ಇಂದ ಇಲ್ಲಿ ಒಳ್ಳೆ ರಿಕವರಿ, ಅಂದ್ರೆ ಒಳ್ಳೆ ಇದು ರೆಸ್ಪಾನ್ಸ್ ಜಾಸ್ತಿ ಜನ ಬರ್ಲಿಕ್ಕಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ. ಬಹಳ ಖುಷಿ ಪಟ್ಕೊಂಡು ಹುಬ್ಬಳ್ಳಿ ಜನರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡು ನಾವು ಬಂದಿದ್ವಿ ಪ್ಲಾನ್ ಮಾಡ್ಕೊಂಡು. ಹುಬ್ಬಳ್ಳಿ ಯಾವತ್ತಿಗೂ ಹುಬ್ಬಳ್ಳಿ ಒಳಗೆ ಗೆದ್ದ ಸಿನಿಮಾ ಎಲ್ಲ ಕಡೆ ಗೆಲ್ತದೆ. ಹೌದು, ಅದು ನಿಜ ಸರ್. ಹೊಸ ಪ್ರತಿಭೆಗಳು ಯಾವತ್ತಿದ್ರು ನಮ್ಮ ಉತ್ತರ ಕರ್ನಾಟಕ ಕೈ ಬಿಡಲ್ಲ ಅಂತ ನಂಗೆ ಅನ್ಸಿದ ಮಟ್ಟಿಗೆ ನಿಮ್ದು ಇದು ಫಸ್ಟ್ ಫಿಲ್ಮ್ ಅನ್ಸುತ್ತೆ ಸರ್. ನಿಮ್ಮ ಸಕ್ಸಸ್ ಆಗಿರ್ಲಿ, ನಿಮ್ಮ ಬೆಳವಣಿಗೆ ಆಗಿರ್ಲಿ, ಇದೇ ರೀತಿ ಮುಂದುವರಿತಿರ್ಲಿ ಸರ್. ಫಿಲ್ಮ್ ಬಗ್ಗೆ ಒಂದೆರಡು ಮಾತು ಏನಾದ್ರು ಹೇಳಿದ್ರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇದೊಂದು ಟ್ರಾವೆಲ್ ಸಿನಿಮಾ. ಕಥಾನಾಯಕ ನೆಲಮಂಗಲ ಟೋಲ್ ಅಂದ್ರೆ ಬೆಂಗಳೂರಿಂದ ಶುರು ಮಾಡ್ಕೊಂಡು ಅವನು ಹಿಮಾಲಯದವರೆಗೂ ಟ್ರಾವೆಲ್ ಮಾಡ್ತಾನೆ. ಟ್ರಾವೆಲ್ ಬ್ಲಾಗರ್ಸ್ ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ಆಮೇಲೆ ರೋಡ್ ಟ್ರಿಪ್ ಹೋಗೋಣ ಅಂತಿರೋ ಹುಡುಗರುಗಳಿರ್ಬೋದು, ಪೇರೆಂಟ್ಸ್ ಇರ್ಬೋದು, ಇಡೀ ಫ್ಯಾಮಿಲಿ ಕೂತು ನೋಡಬಹುದಂತ ಸಿನಿಮಾ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಡೆಲ್ಲಿ, ಆಗ್ರಾ, ಚಂಡೀಗಢ, ಅಲ್ಲಿಂದ ಮುಂದಕ್ಕೆ ಮನಾಲಿ, ಅಲ್ಲಿಂದ ಹಿಮಾಲಯ, ಇಷ್ಟು ಜಾಗಗಳಲ್ಲಿ ಚಿತ್ರೀಕರಣ ಮಾಡಿರುವಂತ ಸಿನಿಮಾ. ಬಂದು ನೋಡ್ರಿ, ನಿಮ್ಮ ಅಭಿಪ್ರಾಯನ ಹಂಚ್ಕೋರಿ. ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ನಿಮ್ ಸೋಷಿಯಲ್ ಮೀಡಿಯಾದಾಗ ಸಿನಿಮಾ ಬಗ್ಗೆ 4 ಲೈನ್ ಬರ್ಕೋರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಂಗೆ ನಾವು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೀನಿ, ಅದಕ್ಕಾಗಿ ಒಂದು ಸಣ್ಣ ಪ್ರಮೋಷನ್ಸ್. ಇಟ್ಸ್ ರಾಕಿ ಮಾರಕ್ಕೆ ಹುಬ್ಳಿ ಹುಡುಗ, ಹುಬ್ಬಳ್ಳಿ ಹುಲಿ, ಇಟ್ಸ್ ರಾಕಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ. ಸೊ ಅದನ್ನ ಎಲ್ಲರೂ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಬೆಲ್ ಐಕನ್ ಮರೀದೆ ಪ್ರೆಸ್ ಮಾಡ್ರಿ. ಇಟ್ಸ್ ರಾಕಿ ಅಂತ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ರೂ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ಅದ್ರಲ್ಲಿ ಏನೇನ್ ವಿಡಿಯೋಸ್ ಬರುತ್ತೆ ಎಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿರ ಫ್ರೆಂಡ್ಸ್, ಇದೇ ರೀತಿ ನಮ್ಮ ಎಲ್ಲ ಜೋಗಪ್ಪ ನಿಮ್ಮ ಅರಮನೆ ಟೀಮ್ ಎಷ್ಟು ಚೆನ್ನಾಗಿ ಮಾತಾಡ್ಸೋ, ನಮ್ಮ ಹತ್ರ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತು. ಸೊ ಅವ್ರನ್ನ ಬೆಳ್ಸೋಣ, ಅವ್ರ ಮೂವಿನ ಸಕ್ಸಸ್ ಆಗಿ ರನ್ ಮಾಡ್ಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.